ಇಲ್ಲಿಗೆ ಯಾಕೆ ಬಂದಿದ್ಯಾ? ಏಜೆ ಹತ್ರ ಏನು ಮಾತಾಡ್ತಿದ್ದೆ? ನಮ್ಮ ಪ್ಲಾನ್ ಬಗ್ಗೆ ಏನಾದರೂ ಹೇಳಿದ್ಯಾ? ಆ್ಯಕ್ಚುಲಿ ಹೇಳ್ಬೇಕಂತ ತುಂಬ ಅನಿಸ್ತಾ ಇರುತ್ತೆ, ಆದರೆ ಎಷ್ಟು ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀನಿ ಗೊತ್ತಾ. ನಿಜ ಹೇಳಬೇಕಂದ್ರೆ ಗುಟ್ಟನ್ನ ಮುಚ್ಚಿಡೋಕ್ಕೆ ನನ್ನಿಂದ ಆಗೋದೇ ಇಲ್ಲ. ಆದರೆ ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಅದಕ್ಕೆ ನಿಮಗೋಸ್ಕರ ಈ ವಿಷಯ ನಾನು ಎಲ್ಲೂ ಬಾಯ್ಬಿಡಲ್ಲ. ಆದರೆ ಯಾಕೆ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಳಕ್ಕಾಗದೇ ಇದ್ರು ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೋಬೋದಲ್ವಾ? ಅದಕ್ಕೆ ಇಂಡೈರೆಕ್ಟ್ ಆಗಿ ನಾನು ಖುಷಿಯಾಗಿದ್ದೀನಿ ಅಂತ ಏಜರ್ ಮುಂದೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬಂದೆ. ನೋಡು, ಸುಮ್ಮನೆ ಇಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಇಂಥದ್ದೆಲ್ಲ ಮಾಡಿ ನಮ್ಮ ಪ್ಲಾನ್ನ ಹಾಳು ಮಾಡಬೇಡ. ಅಯ್ಯೋ, ನೀವು ಟೆನ್ಷನ್ ತಗೋಬೇಡಿ, ಈ ಲೀಲಾ ಎಲ್ಲ ಹ್ಯಾಂಡಲ್ ಮಾಡ್ತಾಳೆ. ಸರು ಸರು ಬಾಯ್ಲಿ. ಏನಾಯ್ತಕ್ಕ? ಏನು? ಅಲ್ಲಿ ನೋಡು. ನೋಡಲ್ಲಿ ಅತ್ತೆಯಾಗಿ ಬರ್ತಾಳೆ ಅಂತ ಆಲ್ರೆಡಿ ದುರ್ಗಕ್ಕ ಅವಳಿಗೆ ನೈಸ್ ಹೊಡಿತಾ ಇದಾರೆ. ಅದು ಒಂಥರ ಕರೆಕ್ಟೇ ತಾನೆ. ಅವಳು ನಮ್ಗೆ ಅತ್ತೆ ಆಗಿ ಬರೋದು ಕನ್ಫರ್ಮ್ ಆದ್ಮೇಲೆ ನಾವು ಅವಳ ಕಡೆ ಹೋಗೋದೇ ಒಳ್ಳೇದಲ್ವಾ? ನಾವಿಬ್ರು ಅವಳ ಕಡೆ ಹೋದ್ರೆ 3+1 ಅಪೋಸಿಷನ್ನೇ ಇರೋದಿಲ್ಲ. ಅವಾಗ ಅಧಿಕಾರ ನಮ್ದೆ. ಏನಂತ್ಯ? 3+1 ಅಲ್ಲ, 2+1 ಅಂದ್ರೆ ನಾನು, ನೀನು ಮತ್ತೆ ಶ್ವೇತಾ. ಆಗ್ಲೂ ಮೆಜಾರಿಟಿ ನಮ್ದೇ ಇರತ್ತೆ, ಅಧಿಕಾರನೂ ನಮ್ಗೆ ಸಿಗತ್ತೆ. ಓ, ನೀವಿನ್ನೂ ಆ ಕನ್ಸಲ್ಲೇ ಇದ್ದೀರಾ? ಆಯ್ತು, ನೀವು ಟ್ರೈ ಮಾಡೋದು ಮಾಡಿ. ನೀವು ಶ್ವೇತಾ 2, ಆ ಲೀಲಾ ದುರ್ಗಾ ಅಕ್ಕ 2. ಇದ್ರಲ್ಲಿ ಯಾರು ಅಧಿಕಾರಕ್ಕೆ ಬರ್ತಿರೋ ಅವ್ರ ಕಡೆ +1 ಆಗಿ ನಾನು ಸೇರ್ಕೋತೀನಿ. ಸಿಂಪಲ್. ನೋಡು, ನಿನ್ನಿಂದ 1000 ಎಡವಟ್ಟಾಗ್ಬೋದು, ಆದರೆ ನಮ್ಮ ಪ್ಲಾನ್ ಕೆಡೋ ಅಂತ ಎಡವಟ್ಟು ಮಾಡಬೇಡ. ಡೋಂಟ್ ವರಿ, ನಮ್ಮ ಪ್ಲಾನು ಎಡವಟ್ಟಾಗಲ್ಲ, ವರ್ಕೌಟ್ ಆಗುತ್ತೆ. ಹೊಡಿರಿ ಕೈ, ಹೊಡಿರಿ ಕೈ. ನೋಡಿದ್ರಾ? ಅಕ್ಕ ಈಗಲೇ ಇಷ್ಟು ಕ್ಲೋಸ್ ಆಗಿದ್ದಾರೆ. ಇವ್ರ ಕ್ಲೋಸ್ನೆಸ್ ನೋಡ್ತಿದ್ರೆ ಇವಳೇ ನಮಗೆ ಅತ್ತೆ ಆಗಿ ಬರೋದು ಫಿಕ್ಸು. ಡೋಂಟ್ ವರಿ, ಅಲ್ಲ ಇಲ್ಲ, ಇವಳು ಹೀಗೆ ಮನೆ ಹತ್ರ ಬರ್ತಾ ಇದ್ರೆ ಒಂದಲ್ಲ ಒಂದು ಎಡವಟ್ಟಾಗ್ಬಿಡತ್ತೆ. ನಾನು ಅಂದ್ಕೊಂಡ್ ಕೆಲಸ ಆಗೋವರೆಗೂ ಇವಳನ್ನ ಏಜೆಯಿಂದ ಆದಷ್ಟು ದೂರ ಇಡಬೇಕು. ಹಾಗಾಗಕ್ಕೆ ಬಿಡಬಾರ್ದು. ಇದೆಲ್ಲ ಯಾವ ಕಾರಣಕ್ಕೂ ಮುಂದುವರ್ಸಕ್ಕೆ ಬಿಡಬಾರ್ದು. ಏನಾದರೂ ಮಾಡಲೇಬೇಕು. ಅಮ್ಮ, ಹುಡುಕೊಂಡು ರೂಮ್ಗೆ ಹೋಗಿದ್ದೆ, ನೀನು ಇಲ್ಲಿದ್ಯಾ ಅಂತ ಹೇಳಿದ್ರು. ಟ್ಯಾಬ್ಲೆಟ್ ತಗೋ. ಬರ್ತೀನಮ್ಮ. ರಾಮ್, ನಿನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ನೀನು ಮದುವೆ ಆಗಕ್ಕೆ ಯಾಕೆ ಒಪ್ಕೊಂಡೆ? ಇದೇ ಹುಡುಗಿನ ಮದುವೆ ಆಗಬೇಕು ಅಂತ ಯಾಕೆ ಅನ್ಕೊಂಡೆ? ಅದಕ್ಕೆ 2 ಕಾರಣ ಐತಿಯಮ್ಮ. ಮೊದಲನೇದು ಅಂತರ ಆಸೆ. ಅವಳ ಆಸೆ ಪ್ರಕಾರ ಅವಳ ಬರ್ಡೇಗೆ ಮುಂಚೆ ನಾನು ಮದುವೆ ಆಗಬೇಕು. ಹಾಗಾಗಿ ಆ ಹುಡುಗಿ ಯಾರು, ಹೇಗಿರಬೇಕು, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿರಬೇಕು, ಇದನ್ನೆಲ್ಲ ಅಳೆದು ತೂಗಿ ನಿರ್ಧಾರ ಮಾಡೋ ಅಷ್ಟು ತಾಳ್ಮೆ ಆಗಲಿ, ಟೈಮ್ ಆಗಲಿ ನನಗಿಲ್ಲ. ನನ್ನ ಸೊಸೆಂದಿರು ಕೊಟ್ಟ ಫೋಟೋಲಿ ಅಂತರ ಸೆಲೆಕ್ಟ್ ಮಾಡಿದ ಫೋಟೋ ಅದು. ಎರಡನೇದು ನಿನ್ನ ನಂಬಿಕೆ. ರಾಮ್, ನಾನು ಆ ಹುಡುಗಿನ ಮದುವೆ ಆಗೋದ್ರಿಂದ ಅವಳು ನನಗೆ ಹೆಂಡತಿಯಾಗಿ ಬರೋದಕ್ಕಿಂತ ಹೆಚ್ಚಾಗಿ ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ, ನಿನಗೆ ಸೊಸೆಯಾಗಿ ಮನೆಯೊಳಗೆ ಬರ್ತಾಳೆ. ನೀ ಮುಂಚೆಯಿಂದನೂ ಹೇಳ್ತಾನೆ ಇದ್ದೆ, ನನ್ನ ಹುಡುಗಿ ಸಂಬಂಧ ಆ ದೇವ್ರು ಕೊಡ್ತಾರ ಸೂಚನೆ ಅಂತ. ಒಂದಲ್ಲ ಒಂದು ರೀತಿಲಿ ಅದು ಹಾಗೆ ನಡ್ಕೊಂಬರ್ತಾ ಇದೆ. ನನ್ನ ಪ್ರಕಾರ
ನಿನಗೆ ಗೊತ್ತಿರೋದು ಎರಡೇ ಅಮ್ಮ. ಒಂದು, ಆ ದೇವ್ರನ್ನ ಅತಿಯಾಗಿ ನಂಬೋದು. ಇನ್ನೊಂದು, ನನ್ನ ಮೇಲಿನ ಅತಿಯಾದ ಪ್ರೀತಿ. ನಿನ್ನ ನಂಬಿಕೆನ ಸುಳ್ಳು ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅದಕ್ಕೆ ಆ ಹುಡುಗಿನ ಒಪ್ಕೊಂಡೆ. ಹಾಗಿದ್ರೆ ಪರಿಸ್ಥಿತಿ ಕಟ್ಟಿಬಿದ್ದು ಆ ಹುಡುಗಿನ ಒಪ್ಕೊಂಡ್ಯಾ? ಮನ್ಸಾರ ಒಪ್ಕೊಳ್ಳಿಲ್ವಾ? ಇಲ್ಲಮ್ಮ, ನನ್ನ ಮನಸ್ಸಲ್ಲೇ ಅಂತರ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲಮ್ಮ. ಅದು ನನಗೂ ಗೊತ್ತು ಮಗನೆ. ಆದರೆ ನೀನು ಮದುವೆ ಆಗ್ತಿರೋ ಈ ಪುಟ್ಟ ಹುಡುಗಿಗೂ ಒಂದು ಮನಸ್ಸಿರುತ್ತೆ ಅಲ್ವಾ? ನೀನು ಅವಳನ್ನ ಮದುವೆ ಆಗ್ತಿದ್ಯಾ ಅಂತಂದಮೇಲೆ ಆ ಮನಸ್ಸನ್ನ ಖುಷಿಯಾಗಿಟ್ಕೊಳ್ಳೋದು ನಿನ್ನ ಜವಾಬ್ದಾರಿನೇ. ಪಾಪ ಆ ಹುಡುಗಿ ಪ್ರೀತಿಯಿಂದ ನಿನಗೋಸ್ಕರ ಏನಾದರೂ ತಂದು ಕೊಟ್ರೆ ಅದನ್ನು ಬೇಡ ಅಂದು ಅವಳ ಮನ್ಸಿಗೆ ನೋವು ಮಾಡಬಾರ್ದಲ್ವಾ? ರಾಮ್, ನೀನು ಅಂತರ ಆಸೆ ಪಟ್ಟಿದ್ದನ್ನೆಲ್ಲ ನೆರವೇರಿಸ್ಕೊಂಡು ಬಂದಿದೀಯ, ಹೌದು ತಾನೆ? ಆದರೆ ನೀನು ಪ್ರತಿಯೊಂದು ಆಸೆನೂ ಮನಸಾರೆ ಇಷ್ಟಪಟ್ಟು ನೆರವೇರಿಸ್ಕೊಂಡು ಬಂದಿದೀಯ. ಈ ಮದುವೆನೂ ಅಂತರದೇ ಆಸೆ ಅಂತ ಅಂದಮೇಲೆ ಅದನ್ನು ನೀನು ಮನಸಾರೆ ಇಷ್ಟಪಟ್ಟು ನೆರವೇರಿಸ್ಬೇಕಲ್ವಾ? ಇಲ್ಲದೆ ಹೋದ್ರೆ ಅಂತರ ಮನಸ್ಸಿಗೆ ಸಮಾಧಾನ ಆಗುತ್ತಾ? ನಿನಗೆ ಈ ಮದುವೆ ಒಂದು ಪರಿಸ್ಥಿತಿ ಅಷ್ಟೇ, ಆದರೆ ಆ ಹುಡುಗಿಗೆ ಇದು ಇಡೀ ಜೀವನ. ನೀನು ಇದೆರಡನ್ನೂ ನಿಭಾಯಿಸ್ಬೇಕು ಕಂದ.